ಇದು ಏನಾಗುತ್ತೆ ಅಂದ್ರೆ ಗೇಟ್ ಮುರ್ಕೊಂಡು ಹೋದ್ರುವ ಈ ಥ್ರೆಡ್ ಇದೆ ಸರ್ ಇದರಲ್ಲಿ. ಓಕೆ. ಈ ಥ್ರೆಡ್ಡಿಂಗ್ ಬಿಚ್ಚಿದ್ರೆ ಗೇಟ್ ಓಪನ್ ಆಟೋಮೆಟಿಕ್ ನಾವೇ ಬಿಚ್ಕೊಬಹುದು, ನಾವೇ ಹಾಕೊಬಹುದು. ಇದು ಬಂದ್ಬಿಟ್ಟು 2.5 ಇಂಚು, ಇವು ಬಂದ್ಬಿಟ್ಟು 1.5 ಇಂಚ್ ಸರ್. ಇದು ಈ ಕಡೆ ಬಂದ್ಬಿಟ್ಟು 1 ಇಂಚ್ ಹಾಕಿರೋದು. ಮತ್ತೆ ಎಲ್ಲ ಕ್ವಾಲಿಟಿ ಮೆಟೀರಿಯಲ್ ಸರ್ ಹಾಕಿರೋದು. ನೀರ್ ಪ್ರೆಷರ್ ಇದ್ದಾಗ 2 ಗೇಟ್ ಆನ್ ಮಾಡ್ಬೋದು. ಇಲ್ಲಪ್ಪ ನಮ್ ನೀರ್ ಕಮ್ಮಿ ಇದೆ ಅಂತ ಅವಾಗ ಏನ್ ಮಾಡ್ಬೇಕು, 1 ಗೇಟ್ ಆಫ್ ಮಾಡ್ಬೋದು, ಒಂದೇ ಗೇಟ್ ಬಿಟ್ಕೊಂಡ್ರೆ ಮಾಡ್ಬೋದು. ಅಷ್ಟು ಅಡಿ ಬೇಕು ಅಷ್ಟು ಅಡಿಗೆ ಮಾರ್ಕಿಗೆ ಟೇಪ್ ಹೊಡ್ಕೊಂಡಿರ್ತೀವಿ. ಅದೇ ಟೇಪ್ ಲೆಕ್ಕ ಗಿಡ ಇಕ್ಕಿರ್ತೀವಿ. ಎಷ್ಟು ದೂರ ನೋಡಿದ್ರು ಲೈನ್ ಸೂಪರ್ ಆಗಿ ಕಾಣಿಸುತ್ತೆ. ಗುಂಡಿ ಇರೋದು 1 ಅಡಿ ಆಗಲ್ಲ, 1.5 ಇಂಚ್ ಆಳ ಸರ್ ಇರೋದು. ಓಕೆನಾ. ಇದಕ್ಕೆ ನಾವು ಗೊಬ್ಬರ ಹಾಕ್ತಾ ಇದೀವಿ. ಕುರಿ ಗೊಬ್ಬರ ಆಯ್ತು, ಮೇಕೆ ಗೊಬ್ಬರ ಆಯ್ತು, ಫ್ರೂಟ್ಸಿಗೂ ಮಾಡ್ತೀವಿ, ತೆಂಗಿಗೂ ಮಾಡ್ತೀವಿ, ಆಮೇಲೆ ಹೂವಿನ ಗಿಡಕ್ಕೂ ಮಾಡ್ತೀವಿ. ಒಟ್ಟು ಗಿಡದಾಗ ಎಲ್ಲಾ ಗಿಡದಾಗೂ ಡ್ರಿಪ್ ಮಾಡ್ತೀವಿ. ತರಕಾರಿಗೆ ಮಾಡ್ಕೊಡ್ತೀನಿ, ಸೊಂಟಿಗೂ ಮಾಡ್ಕೊಡ್ತೀನಿ. ಇಂಥ ಡ್ರಿಪ್ ಬರೋದಂತೆಲ್ಲ ಡ್ರಿಪ್ ಮಾಡ್ಕೊಡ್ತೀವಿ ಸರ್ ನಾವು. ನಮಸ್ತೆ ಸರ್. ನಮಸ್ತೆ. ಡ್ರಿಪ್ ಇರಿಗೇಷನ್ ಬಗ್ಗೆ ನಮಗೆ ಮಾಹಿತಿ ತಿಳಿಸಿ ಸರ್. ಹಾಗೆ ನಿಮ್ಮ ಬಗ್ಗೆ ಪರಿಚಯ. ಸರ್ ನಮ್ಮ ಹೆಸರು ಬಂದ್ಬಿಟ್ಟು ತೀರ್ಥೇಶ್ ಅಂತೇಳಿ. ಇದು ಸರ್ 3 ಎಕರೆ ಬೌಂಡ್ರಿ ಇದು. ಓಕೆನಾ ಸರ್. 3 ಎಕರೆ ಬೌಂಡ್ರಿಯಲ್ಲಿ 1 2 3 4 5 6 7 8 ಗಿಡಕ್ಕೆ ಒಂದು ಅಡ್ಡ 8 ಗಿಡಕ್ಕೆ ಮೇನ್ಲೇ ಮಾಡಿದ್ದೀನಿ ಸರ್. ಓಕೆನಾ. ಒಂದು ಗೇಟಿಗೆ 1 ಗೇಟ್ 8 ಗಿಡ ಮಾಡಿದ್ದೀನಿ. ಹಿಂಗೆ ಬಂದ್ಬಿಟ್ಟು ಡೌನಲ್ಲಿ ಒಂದು 8 ಗಿಡ ಇದೆ. ಈ ಹಿಂಗೆ ಬಂದ್ಬಿಟ್ಟು 7 ಗಿಡ ಇದೆ ಅಪ್ಪಲ್ಲಿ. ಯಾಕೆ 8 ಗಿಡ ಯಾಕೆ 7 ಗಿಡ ಅಂತ ಕೇಳ್ಬೋದು ಸರ್ ನೀವು. ಹೌದು. ಯಾಕಂದ್ರೆ 8 ಗಿಡ ಅಂದ್ರೆ ಅಪ್ಪಲ್ಲಿ ಸರ್ ಈಗ ನೀರು ನಾವು 1 ಕಾಲು ಪೈಪ್ ಕೊಟ್ಟಿದ್ವಲ್ಲ ಸರ್. ಈಗ 1 ಕಾಲು ಪೈಪು ನೀರ್ ಪ್ರೆಷರ್ ಸೀದಾ ಇಲ್ಲಿವರೆಗೆ ಕ್ಯಾಪ್ ವರೆಗೆ ಬರುತ್ತೆ. ಈಗ ಒಂದೇ ಲೆವೆಲ್ ನಾವು ಹೊಡೆದ್ರೆ ಈಗ ಅಪ್ ಡೌನ್ ಗೊತ್ತಾಗಲ್ಲ, ಒಂದೇ ನೀರು ಡಿವೈಡ್ ಆಗಲ್ಲ. ಓಕೆನಾ. ಇರೋ ನೀರು ಅಪ್ ಕಡೆ ಹೋಗ್ಬೇಕು ಅಂತ ಹೇಳಿ ಅಪ್ಪಿಗೆ 7 ಗಿಡ ಮಾಡಿದ್ವಿ. 1 ಗಿಡ ಎಷ್ಟು ಕಮ್ಮಿ ಇದ್ರೆ ನೀರು ಅಪ್ಪು ಹೋಗುತ್ತೆ ಅಂತ. ಇನ್ನೊಂದು ಏನಪ್ಪಾ ಅಂದ್ರೆ ಈಗ ಡೌನ್ ಅಲ್ಲಿ 7 8 ಗಿಡ ಮಾಡಿದ್ವಲ್ಲ, ಡೌನ್ ಆಗಿ ನಾವು 10 ಗಿಡಕ್ಕೂ ಹಾಕ್ಬೋದ್ರು ಹೋಗುತ್ತೆ ನೀರು, ಬಡ್ಡಿಗೆ ಹೋಗುತ್ತೆ. ಅದರಲ್ಲಿ ನಾವು ಇಲ್ಲಿ ಬಿಟ್ಟು 2 ಟೈಪ್ ಮಾಡಿದ್ದೀನಿ. ಇಲ್ಲಿ ಬಂದ್ಬಿಟ್ಟು ಅಪ್ಪಿಗೆ ಮೇಲ್ ಮಾಡಿದ್ದೀನಿ, ಡೌನ್ಗೆ ಕೆಳಗೆ ಮಾಡಿದ್ದೀನಿ. ಓಕೆನಾ ಸರ್. ಈಗ ಗೇಟಲ್ಲಿ ವಿಷಯ ಬಂದ್ರೆ ಗೇಟಲ್ಲಿ ಕ್ವಾಲಿಟಿ ಸರ್ ಹಾಕಿರೋದು. ಈಗ ಸ್ಟ್ಯಾಂಡ್ ಗೇಟ್ ಅಂತ ಬರುತ್ತೆ. ಈಗ ನಾವು ಬಂದ್ಬಿಟ್ಟು ಈಗ ರೈತರಿಗೆ ಗೊತ್ತಿರಲ್ಲ, ಈಗ ಹೊಸ್ದಾಗಿ ಮಾಡ್ತಿರ್ತಾರೆ ರೈತರು. ಅವರಿಗೆ ಗೇಟ್ ಏನಾರ ಸ್ಟ್ಯಾಂಡ್ ಗೇಟ್ ಹಾಕಿದ್ರೆ ಅದು ಲೇಖ ಬರುತ್ತೆ. ಅಲ್ಲೊಂದು ಹಾಕ್ಸಿದ್ದೀನಿ, ಅಲ್ಲಿ ತೋರಿಸ್ತೀನಿ ನಿಮಗೆ ಡೆಮೋ ಅದನ್ನ. ಇದು ಏನಾಗುತ್ತೆ ಅಂದ್ರೆ ಗೇಟ್ ಮುರ್ಕೊಂಡು ಹೋದ್ರುವ ಈ ಥ್ರೆಡ್ ಇದೆ ಸರ್ ಇದರಲ್ಲಿ. ಈ ಥ್ರೆಡ್ಡಿಂಗ್ ಬಿಚ್ಚಿದ್ರೆ ಗೇಟ್ ಓಪನ್ ಆಟೋಮೆಟಿಕ್ ನಾವೇ ಬಿಚ್ಕೊಬಹುದು, ನಾವೇ ಹಾಕೊಬಹುದು. ಸೊ ಮತ್ತೆ ಏನೋ ನಾವು ಕಟ್ ಮಾಡೋದು, ಕೊಯ್ಯೋದು ಆ ಥರ ಏನೇನು ಇಲ್ಲ ಸರ್ ಇದರಲ್ಲಿ. ಈ ಥ್ರೆಡ್ ಕೊಟ್ಟಿದ್ದಾರೆ, ಕೆಳಗೊಂದು ಮೇಲೊಂದು ಥ್ರೆಡ್ ಕೊಟ್ಟಿದ್ದಾರೆ. ಈ ಥ್ರೆಡ್ ಓಪನ್ ನಾವೇ ಮಾಡ್ಕೊಬಹುದು. ಈಗ ನಾವ್ ಇಲ್ದಿದ್ರು ರೈತರೇ ಮಾಡ್ಕೊಳೋದು ಈಜಿ ಪರ್ಸನ್ ಹಾಕಿರೋದು ಸರ್ ನಾವು. ಈಗ ಆಗ್ಲಾಗಲ್ಲ ನಮ್ಗೆ ಫೋನ್ ಮಾಡಿ ಬರೋಕ್ಕಾಗಲ್ಲ, ನಾವು ದೂರದಿಂದ ಬಂದಿರ್ತೀವ. ಅದಕ್ಕೆ ಅವ್ರಿಗೆ ಈಸಿ ಆಗ್ಲಿ ಅಂತ ಹೇಳಿ ನಾವು ಈ ಗೇಟ್ ಕೊಟ್ಟಿರ್ತೀವಿ. ಯಾವ ಕಂಪ್ನಿ ಸರ್ ಇದು ಗೇಟ್? ಸರ್ ಕಂಪ್ನಿ ಬಂದ್ಬಿಟ್ಟು ಫಿನಾಲಕ್ಸ್ ಅಂತ. ಈಗ ಫಿನಾಲಾಕ್ಸ್ ನಮಗೆ ಗೊತ್ತಿರದಂಗೆ ನಾವು ಜಾಸ್ತಿ ಫಿನಾಲಾಕ್ಸ್ ಬಳಸೋದು. ಕೆಲವರು ರೈತರು ಹೇಳ್ತಾರೆ ಫಿನಾಲಾಕ್ಸ್ ಹಾಕ್ಸೋಣ, ಜೈನ್ ಹಾಕ್ಸೋಣ, ಯಾವ್ದು ಹಾಕ್ಸೋಣ ಅಂತ. ನಮ್ಮಲ್ಲಿ ಜಾಸ್ತಿ ಉಪಯೋಗಿಸೋದು ಜೈನ್ ಫಿನಾಲಾಕ್ಸ್. ಈಗ ಅವರು ಕ್ವಾಲಿಟಿ ನಾವು 1,000 ರೂಪಾಯಿ ಹೆಚ್ಚಿಗೆ ಆದ್ರೂ ಪರವಾಗಿಲ್ಲ, ಕ್ವಾಲಿಟಿ ಇರ್ಬೇಕು ಸರ್ ನಮ್ಮಲ್ಲಿ. ಈಗ ಲಾಟ್ರಲ್ ಬಂದ್ಬಿಟ್ಟು ಗೇಜು 60 mm ಗೇಜ್ ಬಂದ್ಬಿಟ್ಟು ಇದು ಬಿಸಿಲು ಹೊಡೆತಕ್ಕೆ ಏನಾಗಲ್ಲ. ಈಗ ಬೇರೆ ಫಸ್ಟ್ ಮೇಘ ಅಂತ ಬರೋದು ಲಾಟ್ರಲ್, ಅವು ಹಿಂಗ ಅಂದ್ರೆ ಈಚೋದು ಬಟ್ಟೆ ಈಚಂಗೆ. ಇದು ಸರ್ ಬಂದ್ಬಿಟ್ಟು ಎಷ್ಟು ಈಚಿದ್ರು ಬರಲ್ಲ. ಓಕೆನಾ. ಇದು ಕ್ವಾಲಿಟಿ ಇದೆ, ಬಿಸಿಲು ಹೊಡೆತಕ್ಕೂ ತಡಿತಾ ಹೋಯ್ತು ಇದು. ಓಕೆನಾ. ಸೊ ಆಮೇಲೆ ಈಗ ಡ್ರಿಪ್ ಇರಿಗೇಷನ್ ಮಾಡ್ಬೇಕಾದ್ರೆ ನೀರೆಲ್ಲ ಇಂಪಾರ್ಟೆಂಟ್ ಆಗುತ್ತೆ. ಗೇಟ್ಗಳೆಲ್ಲ ಯಾವ ತರ ಪ್ಲಾನ್ ಮಾಡ್ಕೊಂತೀರಾ, ಎಷ್ಟು ಗಿಡಕ್ಕೆ ಅಂತ ಯಾವ ತರ ನೀವು ಐಡಿಯಾ ಮಾಡ್ಕೊಂತೀರಾ? ಸರ್ ಒಳ್ಳೆ ಕ್ವಶನ್ ಬಂದ್ಬಿಟ್ಟು ಸರ್ ನಾವು ಫಸ್ಟ್ ಡ್ರಿಪ್ ಇರಿಗೇಷನ್ ಮಾಡ್ಬೇಕು, ಫಸ್ಟ್ ನೀರು ನೋಡ್ಬೇಕು ನೀನು. ಈಗ ಕೆಲವು ಲ್ಯಾಂಡ್ಗಳಲ್ಲಿ 1 ಇಂಚಿಗೆ ಬಿದ್ದಿರುತ್ತೆ, 1/4 ಇಂಚ್ ಬಿದ್ದಿರುತ್ತೆ, 2 ಇಂಚ್ ಬಿದ್ದಿರುತ್ತೆ. ಆಮೇಲೆ ಏನಿದೆ ಈ ಫ್ಲಾಟ್ ಬಂದ್ಬಿಟ್ಟು 3.5 4 ಇಂಚ್ ನೀರಿದೆ ಸರ್ ಇದಲ್ಲಿ. ಅದಕ್ಕೆ ಈ ಫ್ಲಾಟಿಗೆ ಏನ್ ಮಾಡಿದೀವಿ ನಾವು 70 ಗಿಡಕ್ಕೊಂದು 60 ಗಿಡಕ್ಕೊಂದು ಡಿಸ್ಟರ್ಬ್ ಮಾಡಿದೀವಿ ಗೇಟ್ಗಳು. ಆಮೇಲೆ ಈ ಕ್ವಾಲಿಟಿ ಬಂದ್ಬಿಟ್ಟು ಸರ್ ಇದಲ್ಲಿ ನಾವು 2.5 ಇಂಚು 1.5 ಇಂಚ್ ಪೈಪ್ ಮಾತ್ರ ಬಳಸಿರೋದು. 1/4 ಇಂಚ್ ಮೇಲಕ್ಕೆ ಹಾಕಿರೋದು ಸರ್ ಇದು. ಯಾಕಂದ್ರೆ ನೀರಿರೋ ಪ್ರೆಷರಿಗೆ 1/4 ಹಾಕಿದ್ರೆ ಪ್ರೆಷರ್ ತಡೆಯಲ್ಲ, ಪೈಪ್ ಎಲ್ಲ ಹೊಡ್ಕೊಂಡೋಗಿ. ಆಮೇಲೆ ಗೇಟ್ ಇರುತ್ತಲ್ಲ, ಈ ಗೇಟ್ ಹತ್ರ ಎಲ್ಲಿ ಬರುತ್ತೆ ಹೊಡ್ಕೊಂಡು ಹೋಗ್ಬಿಡ್ತಾವೆ. ಇದು 2 ಇಂಚಿಂದ ಆದ್ರೆ 1 ಇಂಚು ಅರ್ಧ ಇಂಚು ಕಮ್ಮಿ ಇದ್ರೆ ನೀರು ತಡೆ ಹಿಡಿಕೊಡುತ್ತೆ. ಅದಕ್ಕೆ ನಾವು 1.5 ಇಂಚು 2 ಇಂಚ್ ಹಾಕಿರೋ ಸರ್. ಇದು ಬಂದ್ಬಿಟ್ಟು 2.5 ಇಂಚು, ಇವು ಬಂದ್ಬಿಟ್ಟು 1.5 ಇಂಚ್ ಸರ್. ಇದು ಈ ಕಡೆ ಬಂದ್ಬಿಟ್ಟು 1 ಇಂಚ್ ಹಾಕಿರೋದು. ಮತ್ತೆ ಎಲ್ಲ ಕ್ವಾಲಿಟಿ ಮೆಟೀರಿಯಲ್ ಸರ್ ಹಾಕಿರೋದು. ಮತ್ತೆ ನಾವು ನೀರು ನೋಡ್ಬಿಟ್ಟು ಇಷ್ಟು ಗಿಡಕ್ಕೆ ಅಂತ ನಾವು ಮೈಂಡಲ್ಲೇ ಮಾಡ್ಕೊಂಡು ಫಸ್ಟ್ ಒಂದು ತಂತಿ ಬಿಟ್ಕೊಂಡು ದಾಯ ಮಾಡ್ಕೊಂತೀವಿ ಸರ್ ನಾವು. ಯಾವ ತರ ಅಂದ್ರೆ ಲೈನ್ ಒಂದು ಉದ್ದಕ್ಕೆ ತಂತಿ ಬಿಡ್ತೀವಿ, ಅಡ್ಡಕ್ಕೊಂದು ತಂತಿ ಬಿಡ್ತೀವಿ. ಬಿದ್ಬಿಟ್ಟು ಎಷ್ಟು ಗಿಡಕ್ಕೆ ಅಂತ ನಾವು ಇದು ದಾಯ ಮಾಡ್ಕೊಂಡು ಆಮೇಲೆ ಕುತ್ಕೊಂಡು ಮೆಟೀರಿಯಲ್ಸ್ ಬರ್ಬೇಕಾದ್ರೆ
ಇಷ್ಟು ಗಿಡಕ್ಕೆ ಒಂದು ಗೇಟ್ ಮಾಡೋಣ, ಇಷ್ಟು ಗಿಡಕ್ಕೆ ಒಂದು ಟ್ರೆಂಚ್ ಮಾಡೋಣ ಅಂತ ಮೈಂಡ್ ಫಿಕ್ಸ್ ಮಾಡ್ಕೊಂಡು ನಾವು ಫಿಕ್ಸ್ ಮಾಡ್ಕೊಂಡು ಟ್ರೆಂಚ್ ಹೊಡ್ಸ್ಕೊಂಡು ಆಮೇಲೆ ಗೇಟಿಗೆ ಡಿವೈಡ್ ಮಾಡ್ಕೊಂತೀವಿ ಸರ್. ಓಕೆ, ಈಗ 3 ಇಂಚಿಂದ 4 ಇಂಚು ನೀರಾಯ್ತು ಅಂತ ಹೇಳಿದ್ರೆ ಒಂದು ಗೇಟಿಗೆ ಹತ್ತತ್ರ 60 ಗಿಡಕ್ಕೆ ನೀರು ಹೋಗುತ್ತೆ ಅಂತ ಹೇಳಿದ್ರಿ. ಈಗ ಇನ್ ಕೇಸ್ 1 ಇಂಚು ನೀರಿತ್ತಂದ್ರೆ ಯಾವ ತರ ಮಾಡ್ಕೊಂತಾರೆ, ಎಷ್ಟು ಗಿಡಕ್ಕೆ ನೀರು ಆಗುತ್ತೆ? 1 ಇಂಚು ನೀರಿತ್ತು ಅಂತ ಹೇಳ್ತಿರಲ್ಲ, 1 ಇಂಚು ನೀರು ಇದ್ರೆ ಅವಾಗ ಏನ್ ಮಾಡ್ಬೇಕು, ನಾವು ಈಗ 60 ಗಿಡ ಅಂದ್ 4 ಇಂಚು ನೀರಿಗೆ ಅವಾಗ 25 ಗಿಡಕ್ಕೆ 15 ಗಿಡಕ್ಕೆ ಆ ಸಿಸ್ಟಮ್ ಮಾಡ್ಕೊಡ್ತೀನಿ ರೈತರಿಗೆ. ಯಾಕಂದ್ರೆ ನೀರ್ ಕಮ್ಮಿ ಇದೆ, ನಾವ್ ಹೆಂಗ್ ತೋಟ ಮಾಡೋಣ ಹಿಂಗ್ ಬಿಡೋಣ ಅಂತ ಅವರು ಇದು ಇರುತ್ತೆ, ಅದ್ರಲ್ಲೂ ಸಿಸ್ಟಮ್ ಕಮ್ಮಿ ಮಾಡ್ತೀನಿ ನಾನು ಗೇಟಿಗೆ. ಈಗ ಈಗ 60 ಗಿಡ ಮಾತ್ರ ಡಬಲ್ ಮಾಡ್ತೀನಿ, 15 ಗಿಡಕ್ಕೊಂದು ಗೇಟ್ ಮಾಡ್ಬಿಡ್ತೀನಿ. ಏನಪ್ಪ ಗೇಟ್ ವಾಲ್ ಜಾಸ್ತಿ ಆಗ್ಬೋದು ಅಷ್ಟೇ. ಓನ್ಲಿ ಗೇಟ್ ವಾಲ್ ಜಾಸ್ತಿ ಆಗುತ್ತೆ. ಇನ್ ಕೇಸ್ ಮಳೆಗಾಲ ಬಂದು ನೀರ್ ಪ್ರೆಷರ್ ಜಾಸ್ತಿ ಆಯ್ತು ಅಂದ್ರೆ ಗೇಟ್ ಜಾಸ್ತಿ ಓಪನ್ ಮಾಡಿತ್ತು. ಈಗ ಪ್ರೆಷರ್ ಭಾಳ ಇದೆಯಾ, ಈಗ ನಾವು ಏನ್ ಮಾಡ್ತೀವಿ, ಎರಡು ಗೇಟ್ ಆನ್ ಮಾಡೋದು, ಆಮೇಲೆ ನೀರ್ ಪ್ರೆಷರ್ ಇದ್ದಾಗ 2 ಗೇಟ್ ಆನ್ ಮಾಡ್ಬೋದು. ಇಲ್ಲಪ್ಪ ನಮ್ ನೀರ್ ಕಮ್ಮಿ ಇದೆ ಅಂತ ಅವಾಗ ಏನ್ ಮಾಡ್ಬೇಕು, 1 ಗೇಟ್ ಆಫ್ ಮಾಡ್ಬೋದು, ಒಂದೇ ಗೇಟ್ ಬಿಟ್ಕೊಂಡ್ರೆ ಮಾಡ್ಬೋದು. ಅವಾಗ ಪೂರ್ತಿ ಫಸ್ಟ್ ಗಿಡದಿಂದ ಕೊನೆವರೆಗೂ ನೀರು ನೀಟಾಗಿ ಹೋಗುತ್ತೆ. ಓಕೆ ಸರ್, ಈಗ ಆಲ್ರೆಡಿ ಕೆಲಸ ಮಾಡ್ತಿದ್ದಾರೆ, ಸ್ವಲ್ಪ ಹೇಳಿ ಸರ್ ಯಾವ ತರ ಮಾಡ್ತಿದ್ದಾರೆ ಸ್ವಲ್ಪ ಇನ್ಫಾರ್ಮೇಶನ್. ಸರ್ ನಮ್ಮಲ್ಲಿ ಕೆಲಸ ಮಾಡ್ತಾ ಇದಾರೆ. ಹಂಗ ಈಗ ಕೆಲವರು ನಾವು ಡ್ರಿಪ್ ಎಲ್ಲ ಮುಗಿಸಿದೀನಿ ಸರ್ ಆಗ್ಲೇ. ಈಗ ಇದಕ್ಕೆ ಹಾಕಿ ಲಾಟ್ರಲ್ ಹಾಕಿ 1.10 ಟ್ಯೂಬ್ ಹಾಕಿದೀನಿ ಸರ್ ಇದಕ್ಕೆ. ಓಕೆನಾ, ಇಲ್ಲಿ ಇದ್ರಲ್ಲಿ ಬಂದ್ಬಿಟ್ಟು ಈಗ ಗಿಡ ಇಲ್ಲಿ ಬೀಳುತ್ತೆ ಸರ್. ಓಕೆನಾ, ಇದೇ ಗಿಡಕ್ಕೆ ಬಡ್ಡಿಗೆ ನಾವು ಟ್ಯೂಬ್ ಹೊಡಿತೀವಿ. ಈಗ ರೈತರು ಏನ್ ಮಾಡ್ಬೇಕು, ಈಗ ಗಿಡ ಇಕ್ಕಿರ್ತೀವಲ್ಲ ಆ ಟ್ಯೂಬ್ಗೆ ನೀರ್ ಬಿದ್ದಾಗ ಸ್ವಲ್ಪ ಹಿಂಗೆ ಪಾತಿ ಹೊಡೆದು ಕಲ್ಲು ಇಕ್ಕಿದ್ರೆ ನೀರು ಎಲ್ಲಿಗೂ ಹೋಗಲ್ಲ ಸರ್. ಓಕೆನಾ, ಈ ಸಿಸ್ಟಮ್ ಮಾಡ್ಕೊಟ್ಟಿದ್ದೀನಿ ಈ ಲ್ಯಾಂಡ್ ಅವರಿಗೆ ಬಜೆಟಿಗೆ. ಇಲ್ಲಪ್ಪ ನಮಗೆ ಸ್ವಲ್ಪ ಈ ತರ ರಿಸ್ಕೇ ಬೇಡ, ನಮಗೆ ಲೇಬರ್ ಖರ್ಚೇ ಬೇಡ ಅಂದ್ರು ಸೀದಾ ನಾವು ಈಗ ಲಾಟ್ರಲ್ ಎಲ್ಲ ಇದೆಯಾ, ಸೀದಾ ಇಲ್ಲಿಂದನೇ ಇಲ್ಲಿ ಒಂದು ನೆಲ್ಲಿ ಸಿಸ್ಟಮ್ ಮಾಡ್ಕೊಂಡ್ರೆ ಮಾಡ್ಕೊಡ್ತೀನಿ. ಸ್ವಲ್ಪ ಏನ್ ಸರ್ ನಲ್ಲಿ ಸಿಸ್ಟಮ್ ಮಾಡ್ಕೊಂಡ್ರೆ ಏನಾಗುತ್ತೆ ಖರ್ಚು? ಸರ್ ನೆಲ್ಲಿ ಸಿಸ್ಟಮ್ ಅಂದ್ರೆ ಸ್ವಲ್ಪ ಖರ್ಚು ಬರುತ್ತೆ. ಏನಪ್ಪ ಇದಕ್ಕೂ ಅದಕ್ಕೂ ಅಂದ್ರೆ ಒಂದ್ 20,000-30,000 ಡಿಫ್ರೆಂಟ್ ಅಷ್ಟೇ ಆಗ್ಬೋದು. ಇದಕ್ಕೂ ಲಾಟ್ರಲ್ಗೂ ನೆಲ್ಲಿ ಸಿಸ್ಟಮ್ಗೆ. ಈಗ ಲಾಟ್ರಲ್ಗೆ ನಾವು ಲಾಟ್ರಲ್ ಹಾಕಲ್ಲ ಸರ್, 1 ಇಂಚ್ ಪೈಪ್ ಹಾಕ್ತಿವಿ, 1 ಇಂಚ್ ಪೈಪ್ ಹಾಕ್ತಿವಿ. ಓಕೆನಾ, 1 ಇಂಚ್ ಪೈಪ್ ಬಂದ್ಬಿಟ್ಟು ಇದಾದ್ರೆ ಎತ್ತಿಕ್ಬೇಕು, ಮಡ್ಚಿಕ್ಬೇಕು, ಅವ್ರ ಖರ್ಚು ಇವ್ರ ಖರ್ಚು ಅನ್ನೋ ಲೇಬರ್ ಚಾರ್ಜ್ ಜಾಸ್ತಿ. ಅದೇನಿಲ್ಲ, ಟ್ರೆಂಚ್ ಹೊಡ್ಕೊಂತೀವಿ, ಆ ಟ್ರೆಂಚ್ ಅಲ್ಲೇ ಇರುತ್ತೆ, ಗಿಡ ಪಕ್ಕನೇ ಇರುತ್ತೆ. ನಾವು ಟ್ಯಾಕ್ಟ್ರಿ ಹೊಡ್ಕೊಳ್ಬೋದು, ಏನ್ ಹೊಡ್ಕೊಬೋದು, ಯಾರು ಲೇಬರ್ ಕರೆ ಕಳ್ಸಂಗಿಲ್ಲ, ಸುತ್ತ ಅನ್ನಂಗಿಲ್ಲ, ಮಾಡಂಗಿಲ್ಲ. ನಿಮ್ಗೆ ಇಷ್ಟ ಬಂದಾಗ ಬಂದು ಟ್ಯಾಕ್ರಿ ಹೊಡಿಬೋದು, ಇಲ್ಲ ಬಾ ನಾವು ಟ್ಯಾಕ್ರಿ ಎಲ್ಲ ಉಳಿ ಮಾಡ್ಕೊಂಬೋದು. ಈ ಸಿಸ್ಟಮ್ ಮಾಡ್ಕೊಡ್ತೀವಿ. ಇಲ್ಲಪ್ಪ ನಮಗೆ ನೆಲ್ಲಿನೂ ಬೇಕು, ವಿತ್ ಟ್ಯೂಬು ಇರಲಿ ಜೆಟ್ಟು ಇರಲಿ ಅಂದ್ರೆ ಮಾಡ್ಕೊಡ್ತೀನಿ. ಈಗ ನೆಲ್ಲಿ ಸಿಸ್ಟಮ್ ಬಿಟ್ಟು ನಮ್ಗೆ ಇಲ್ಲಪ್ಪ ನಾನು ಬೆಳೆ ಬೆಳಿತೀನಿ. ಕೆಲವು ಜನ ಭಾಳ ರೈತರು ಏನ್ ಮಾಡ್ತಾರಂದ್ರೆ ಇವಾಗ ಅಡಿಕೆ ಗಿಡ ಹಾಕ್ತಾರೆ ಸರ್. ಈಗ ಒಂದು 5 ವರ್ಷ ಮಟ್ಟ ಅಡಿಕೆ ಗಿಡ ಬರಲ್ಲ. ಏನ 5 ವರ್ಷ ಬೇಕು 6 ವರ್ಷ ಬೇಕು. ಅವಾಗ ಏನು ಸೆಂಟ್ರಲ್ಲಿ ಇಷ್ಟು ಜಾಗ ಉಳಿತಿತ್ತಲ್ಲ, ಈಗ ತರಕಾರಿ ಬೆಳೀತಾರೆ ಕೆಲವರು, ತರಕಾರಿ, ಮೆಕ್ಕೆಜೋಳ, ಆಮೇಲೆ ರಾಗಿ, ಉಣ್ಣೆ ಜೋಳ ಅಂತ ಏನೋ ಬೆಳಿತಾರೆ, ಸೂರ್ಯಕಾಂತಿ ಅವಲ್ಲ. ಅವಕ್ಕೆ ಏನ್ ಮಾಡ್ತೀರ ಅಂದ್ರೆ ಕೆಲವು ಜಟ್ಟು ಬಿಡ್ಕೊಂತಾರೆ, 20 ಅಡಿಗೊಂದು 20 ಅಡಿ ಜಿಟ್ಟಿ ಮಾಡ್ಕೊಡು ಅಂತಾರೆ. ಈಗ ಇದ್ರಾಗ ಅಡಿಕೆನೂ ಬರುತ್ತೆ, ತರಕಾರಿ ಬರುತ್ತೆ, ಇಲ್ಲ ಫ್ರೂಟ್ಸ್ ಏನಾರು ಮಾಡ್ಕೊಬಹುದು. ಜೆಟ್ ಸಿಸ್ಟಮ್ ಮಾಡ್ಕೊಂಡು ಮಾಡ್ಕೊಡ್ತೀನಿ. ಓಕೆ ಸರ್, ಈಗ ನಿಮ್ಮ ಹುಡುಗರಲ್ಲಿ ಏನೋ ಮಾಡ್ತಾರೆ, ಸ್ವಲ್ಪ ತಿಳಿಸ್ಕೊಡಿ ಸರ್. ಬನ್ನಿ ಸರ್, ನಮ್ಮ ಹುಡುಗರು ಈಗ ಗಿಡ ಹಾಕ್ತಾ ಇದಾರೆ ಸರ್. ಹೇಳಿ ಈಗ ಯಾವ ತರ ಮಾಡ್ತಾ ಇದಾರೆ ಇಲ್ಲಿ ಅಂತ. ಸರ್ ಈಗ ನಾವು ಡ್ರಿಪ್ ಮಾಡಾಕರೆ ದಾಯ ಮಾಡ್ಕೊಂಡಿದ್ವಲ್ಲ, ಆ ದಾಯ ಏನಾಗಿತ್ತಂದ್ರೆ ಈಗ ನಾವು ಫಸ್ಟ್ ಕೆಲವ್ರು ಏನ್ ಮಾಡ್ತಾರೆ ಅದೇ ದಾಯಕ್ಕೆ ಇಕ್ತಾರೆ. ಓಕೆನಾ, ಅದ್ರಾಗ ಏನೋ ಒಂದು ಅರ್ಧ ಅಡಿ 2 ಇಂಚು 3 ಇಂಚು ಹೆಚ್ಚು ಕಮ್ಮಿ ಆಗುತ್ತೆ ಗಿಡ. ಓಕೆನಾ, ನಾವೇನಪ್ಪ ಅಂದ್ರೆ ನಾವು 2 ಟೈಮ್ ದಾಯ ಮಾಡ್ಕೊಂತೀವಿ. ಫಸ್ಟ್ ಟೈಮು ಅಂತ ದಾಯ ಮಾಡ್ತೀವಿ ಡ್ರಿಪ್ಪಿಗೆ ಅಂತ, ಆಮೇಲೆ ಡ್ರಿಪ್ ಎಲ್ಲ ಫಿನಿಶಿಂಗ್ ಆದ್ಮೇಲೆ ಮತ್ತೊಂದು ಥರ ನಾವು ತಂತಿ ಕಟ್ಕೊಂಡು, ಮೇನ್ ತಂತಿ ಕಟ್ಕೊಂಡು ನಮ್ಮ ಎಷ್ಟು ಅಡಿ ಬೇಕೋ ಅಷ್ಟು ಅಡಿಗೆ ಮಾರ್ಕಿಗೆ ಟೇಪ್ ಹೊಡ್ಕೊಂಡಿರ್ತೀವಿ. ಅದೇ ಟೇಪ್ ಲೆಕ್ಕ ಗಿಡ ಇಕ್ಕಿರ್ತೀವಿ. ಎಷ್ಟು ದೂರ ನೋಡಿದ್ರು ಲೈನ್ ಸೂಪರ್ ಆಗಿ ಕಾಣಿಸುತ್ತೆ, ಲೈನ್ ಹೆಚ್ಚು ಕಮ್ಮಿ ಆಗಲ್ಲ. ಆ ಲೈನ್ ಪ್ರಕಾರ ನಾವು ಗಿಡ ಇಟ್ಕೊಂಡ್ರೆ ಲೈನ್ ಫೇಲ್ ಆಗಲ್ಲ. ಓಕೆನಾ, ಇಲ್ಲಿ ಬಂದ್ಬಿಟ್ಟು ಗಿಡ ಇಕ್ತಾ ಇದ್ದಾರೆ ಸರ್. ಇಲ್ಲಿ ಗುಂಡಿ ಹೊಡೆದ್ರೆ ಎಷ್ಟು ಆಗಲ್ಲ ಸರ್ ಇದು? ಸರ್ ಗುಂಡಿ ಇರೋದು 1 ಅಡಿ ಆಗಲ್ಲ, 1 ಇಂಚ್ ಆಳ ಸರ್ ಇರೋದು. ಓಕೆನಾ, ಇದಕ್ಕೆ ನಾವು ಗೊಬ್ಬರ ಹಾಕ್ತಾ ಇದೀವಿ. ಕುರಿ ಗೊಬ್ಬರ ಆಯ್ತು, ಮೇಕೆ ಗೊಬ್ಬರ ಆಯ್ತು. ಏನಪ್ಪ ರೈತರಿಗೆ ಯಾಕಂದ್ರೆ ಗೊಬ್ಬರ ಹಾಕೋದು, ಯಾಕಂದ್ರೆ ಈಗ ಸಣ್ಣ ಗಿಡ ಸರ್, ಅವಾಗ ಗೋಟಿಂದನು ಗೊಬ್ಬರನ ಟಚ್ ಮಾಡಿರಲ್ಲ. ಈ ಗಿಡಕ್ಕೆ ಪಾಕೆಟ್ ಮಾಡ್ದಾಗಿಂದು ಮೊಳಕೆ ಹೊಡೆದಾಗಿಂದು ಗೊಬ್ಬರ ಟಚ್ ಮಾಡಿರಲ್ಲ. ಏನಪ್ಪ ನೀರು ಮಣ್ಣಿ ಅಂಶದಿಂದ ಬೆಳೆದಿರ್ತವೆ. ಈಗ ನಾವು ಬೇರೆ ನೆಲಕ್ಕೆ ಹಾಕಿರ್ತೀವಲ್ಲ ಸರ್, ಈಗ ಸ್ವಲ್ಪ ಗೊಬ್ಬರ ಕೊಟ್ರೆ ಆಗ ಏನಪ್ಪ ಆಗುತ್ತಂದ್ರೆ ಬುಡ ಇರುತ್ತಲ್ಲ, ಬುಡ ಸ್ವಲ್ಪ ಬಲವಿಷ್ಟವಾಗಿ ಬರುತ್ತೆ, ನೀರು ಒತ್ತಡನು ತಡೆ ಕೊಡುತ್ತೆ, ಅವ್ರಿಗೆ ಗೆದ್ದುಳ ಎಲ್ಲ ಉತ್ಪತ್ತಿ ಆಗುತ್ತೆ ಸರ್. ಓಕೆನಾ, ಇದು ಬೆಸ್ಟು. ಗೊಬ್ಬರ ಹಾಕಿ ನಾವು ಗಿಡ ಹಾಕ್ತೀವಿ ಸರ್. ಎಲ್ಲೇ ಫ್ಲಾಟ್ ಆಗಿ ಹೋದ್ರು ರೈತರಿಗೆ ನಾವು ಹೇಳೋದೊಂದೇ ಮಾತು, ಗೊಬ್ಬರ ಹಾಕಿ ಆಮೇಲೆ ಗಿಡ ಹಾಕಿದ್ರೆ ಲೈಫಲ್ಲಿ ಗಿಡ ಚೆನ್ನಾಗಿ ಬೆಳೆಯುತ್ತೆ ಅಂತ ನಾವು ಮಾಡಿ ಕೆಲಸಕ್ಕೂ ಶ್ರಮ ಬರುತ್ತೆ ಸರ್. ಅದು ಸರ್ ಗಿಡ ಬಂದ್ಬಿಟ್ಟು 1 ವರ್ಷ ಗಿಡ ಸರ್ ಇದು. ಓಕೆನಾ, 1 kg ಬ್ಯಾಗು. ನಮ್ಮಲ್ಲಿ ಡಿಗ್ಗರ್ ಮಿಷಿನ್ ಇದೆ, ಕೈಯಲ್ಲಿ ಹೊಡೆಯಲ್ಲ ಗುಂಡಿ, ಯಾವತ್ತು ಮಿಷಿನಲ್ಲೇ ಹೊಡೆಯೋದು. ಅದು ಬಂದ್ಬಿಟ್ಟು 1 ಇಂಚ್ ಬ್ಯಾಗಿಗೆ 6 ಇಂಚ್ ಬಿಟ್ಟು ಹಾಕೊಂತೀವಿ. ಓಕೆನಾ, ಇದರಲ್ಲಿ ಪ್ಯಾಕೆಟ್ ದೊಡ್ಡ ಮಾಡಿರ್ತಾರೆ, 2 ಇಂಚಿನ 2 kg 3 kg ಬ್ಯಾಗ್ ಮಾಡಿರ್ತಾರೆ. 3 kg ಬ್ಯಾಗಿಗೆ 10 ಅಡಿ ಬಿಟ್ಟು ಹಾಕೊಂತೀವಿ.
2 kg ಬ್ಯಾಗಿಗೆ 8 ಅಡಿ ಬಿಟ್ಟು ಹಾಕೊಂತೀವಿ. ಹ್ಞೂ ಅದು 3 kg ಬ್ಯಾಗಿಗೆ ಏನಾಗುತ್ತೆ, ಇಲ್ಲೊಂದು ಹಿಂಗೊಂದು ಅಡಿ ಬರುತ್ತೆ, ಹಿಂಗೊಂದು ಅಡಿ ಬರುತ್ತೆ. ಓಕೆನಾ. ಈಗ ಈ ಗಿಡಕ್ಕೆ ತಕ್ಕಂತೆ ನಾವು ಗುಂಡಿ ಮಾಡಿದ್ದೀನಿ. ಓಕೆ. ಓಕೆನಾ. ಇದನ್ನ ಓಪನ್ ಮಾಡಿ ಸರ್, ಈಗ ಓಪನ್ ಮಾಡಿ ಹಿಂಗೆ ಇಕ್ಕೋದಷ್ಟೇ. ಈಗ ನೋಡಿ ನಿಮಗೆ ಎಷ್ಟು ಒಳಗೆ ಎಷ್ಟು ಬಿಟ್ಟು ಗ್ಯಾಪ್ ಇತ್ತು. ಹೌದು, ಗ್ಯಾಪ್ ಓಕೆನಾ, ಗ್ಯಾಪ್ ಇದೆಯಾ, ನಿಮಗೆ ಬೇರೆ ಹೋಗೋಕ್ಕೆ ಈಜಿ ಆಗುತ್ತೆ. ಹೌದು. ಓಕೆನಾ. ಇಷ್ಟು ಗ್ಯಾಪಲ್ಲಿ ಈಗ ಮಣ್ಣು ಮುಚ್ಚಿ ಹಿಂಗೆ ನಾವು ಹಿಂಗೆ ತುಳಿದ್ರೆ ನೀವು ಗಾಳಿ ಹೋಗಲ್ಲ ಸರ್ ಅದಕ್ಕೆ. ಓಕೆ. ಈಗ ಬೇರೆ ಇರುತ್ತಲ್ಲ, ಈಗ ಇದಕ್ಕೆ ತಾಯಿ ಬೇರೆ ಇರಲ್ಲ ಸರ್, ಇದು ಸಪ್ಪೆ ಇದ್ದಂಗೆ. ಓಕೆ. ಸಪ್ಪೆ ಒಳ ಇರುತ್ತಲ್ಲ ಆ ಥರ ಮೇಲೇನೆ ಬೇರೆ. ಇದಕ್ಕೆ ತಾಯಿ ಬೇರೆ ಇರೋದ ಕಾರಣಕ್ಕೆ ನಾವು ಏನು ಮುಚ್ಚಬೇಕು ಇಂದ್ಬಿಟ್ಲೇ ತುಳಿದು ಮುಚ್ಚಿದ್ರೆ. ಈಗ ಮುಚ್ಚಾದ್ಮೇಲೆ ಈಗ ನಾವು ರೈತರು ಏನು ಮಾಡ್ತೀವಿ, ಹಿಂಗೆ ಇಟ್ಕೊಂಡು ಇದಕ್ಕೆ ಸ್ವಲ್ಪ ಈ ಲ್ಯಾಟ್ರಲ್ಲಿಗೆ ಕಲ್ಲು ಏನೋ ಹಿಂಗೆ ಕೊಟ್ಟಿದ್ರೆ ಸೀದಾ ಗಿಡಗುಡ್ಡಿಗೆ ನೀರು ಹೋಗ್ತಾ ಇರ್ತೈತೆ. ಓಕೆನಾ ಸರ್. ಇದು ಗಿಡದ ಫಿಫ್ಟ್ ಆಗುತ್ತೆ ಸರ್. ಅಡಿಕೆ ಗಿಡ ಒಂದೇ ಮಾಡ್ತೀರಾ, ಬೇರೆ ಗಿಡಕ್ಕೂ ಮಾಡ್ತೀರಾ? ಸರ್ ಫ್ರೂಟ್ಸಿಗೂ ಮಾಡ್ತೀವಿ, ತೆಂಗಿಗೂ ಮಾಡ್ತೀವಿ, ಆಮೇಲೆ ಹೂವಿನ ಗಿಡಕ್ಕೂ ಮಾಡ್ತೀವಿ. ಒಟ್ಟು ಗಿಡದಾಗ ಎಲ್ಲ ಗಿಡದಾಗೂ ಡ್ರಿಪ್ ಮಾಡ್ತೀವಿ. ತರಕಾರಿಗೆ ಮಾಡ್ಕೊಡ್ತೀನಿ, ಶುಂಠಿಗೂ ಮಾಡ್ಕೊಡ್ತೀನಿ. ಇಂಥ ಡ್ರಿಪ್ ಬರೋದಂತೆಲ್ಲ ಡ್ರಿಪ್ ಮಾಡ್ಕೊಡ್ತೀವಿ ಸರ್ ನಾವು. ಏನು ಹೇಳಕ್ಕೆ ಇಷ್ಟಪಡ್ತೀರಿ? ಈಗ ಡ್ರಿಪ್ ಇರಿಗೇಷನ್ ಮಾಡ್ಸೋದಕ್ಕೂ ಹಂಗೆ ನೀರು ಹಾಕೋದಕ್ಕೂ ಏನು ಡಿಫ್ರೆನ್ಸು? ಈಗ ರೈತರು ಅವರೇ ಮಾಡ್ಕೋಬೋದಲ್ಲ, ನಿಮ್ಮನ್ನ ಏನು ಮಾಡಿಸ್ಬೇಕಂತ? ಸರ್ ನಾವು ಲ್ಯಾಂಡ್ ನೋಡ್ಬಿಟ್ಟು ದಯ ಮಾಡ್ಕೊಂಡು ಮೂಲೆ ಮುಕ್ಕಟ್ಟೆಲ್ಲ ನೋಡ್ಕೊಂಡು ನಾವು ಗಿಡ ಕುಂದಿರ್ಸೋದು ದಯ ಎಲ್ಲ ನೋಡ್ಕೊತೀವಿ ಸರ್. ಅದಕ್ಕೆ ಆಮೇಲೆ ರೈತರೇ ಮಾಡ್ಕೊಳಕ್ಕೆ ಇದು ನಾವು ಹೆಂಗೆ ಅಂದರೆ, ಈಗ ಗಿಡ ನೀರು ಪ್ರೆಷರ್ ನೋಡ್ತೀವಿ ಸರ್. ನೀರು ಪ್ರೆಷರ್ ನೋಡಿ ಎಷ್ಟು ಗಿಡಿಗೆ ಒಂದು ಹೊಲ ಅಂತ ನಾವು ಮೈಂಡ್ ಫಿಕ್ಸ್ ಮಾಡ್ಕೊಂಡ್ಬಿಡ್ತೀವಿ. 2 ಇಂಚ್ ನೀರಿಗೆ ಇಷ್ಟು ಗಿಡ ಅಂತ, 3 ಇಂಚ್ ನೀರಿಗೆ ಇಷ್ಟು ಗಿಡ ಅಂತ ನಾವು ಕ್ಯಾಲ್ಕುಲೇಷನ್ ಹಾಕೊಂಡು ಆಮೇಲೆ ನಾವು ಗೇಟ್ ಹೋಲ್ ಕೊಡ್ತೀವಿ ಸರ್. ಯಾಕೆ ಈಗ ಲೈನ್ ನೋಡಿ ಸರ್, ಈಗ ಲೈನ್ ಬಂದ್ಬಿಟ್ಟು ಏಕ ಇದೆ, ನಿಮಗೆ ಲೈನು ಮೂಲೆ ತೋರಿಸ್ತೀನಿ. ಹೌದು. ಚೌಕ ಲೈನ್ ನೋಡಿ, ಯಾವ ಲೈನ್ ನೋಡ್ಕೊಂಡ್ರೆ ಲೈನ್ ಮಾತ್ರ ನೀಟಾಗಿ ಬಂದಿರುತ್ತೆ. ಓಕೆನಾ. ಈಗ ತಂತಿ ಹಾಕೊಂಡಿರ್ತೀವಿ ಸರ್ ನಾವು ದಯ ಮಾಡೋಕ್ಕೆ. ತಂತಿ ಹಾಕೊಂತ ಕೆಲವರು ಕಡ್ಡಿ ಮಾಡ್ತಾರೆ ಸರ್, ದಯನ ಕಡ್ಡಿ ಸಿಕ್ಸ್ಕೊಂಡು ಹೋಗ್ತಾರೆ. ನಾವು ಹಂಗೆ ಏನಿಲ್ಲ. ಈಗ ನಾವು ತಂತಿ ಹಾಕ್ಸ್ಕೊಂಡು ಅದಕ್ಕೊಂದು ಬೋರ್ ಪೂದಿನ ಯಾವ್ದಾರು ಎಮ್ಸೆಂಡ್ ಹಾಕಿ ಪಾಯಿಂಟ್ ಮಾಡ್ಕೊಂಡು ಪಾಯಿಂಟ್ ತಕ್ಕಂತಾಗಿ ನಾವು ಹಾಕಿ ಮತ್ತೆ ಡ್ರಿಪ್ ಮಾಡಾದ್ಮೇಲೆ ಮತ್ತೊಂದು ಥರ ನಾವು ದಯ ಮಾಡ್ಕೊಂಡು ತಂತಿ ಬಿಟ್ಕೊಂಡು ಅದು ತಂತಿ ನೀಟಿಗೆ ಗಿಡ ಇಕ್ತೀವಿ ಸರ್. ವರ್ಕ್ ಮಾತ್ರ ಫೇಲ್ಡ್ ಆಗಲ್ಲ ಸರ್. 1 ಇಂಚು ಹೊರಗೆ ಹೋದ್ರೂ ಗಿಡ ಹೋಗುತ್ತೆ ಸರ್. ಯಾಕಂದರೆ ಈಗ ಟ್ಯಾಕ್ರಿ ಹೊಡೆಯೋ ಟೈಮಲ್ಲಿ ಒಂದು ಗಿಡ ಮುಂದಕ್ಕೆ ಹೋತಂದರೆ ಡ್ರೈವರು ಬಂದಿರ್ತಾನೆ ಉಳ್ಳು ಪತ್ತದಾಗ ಒಂದು ಗಿಡ ಮುಂದಕ್ಕೆ ಹೋದ್ರೆ ಬುಡ ಸಮೇತ ಒಂದು ಗಿಡ ಹೋಗುತ್ತೆ ಸರ್. ಕಷ್ಟಪಟ್ಟು ಬೆಳೆದಿರ್ತಾರೆ ಒಂದು ಗಿಡನ. ಅದಕ್ಕೆ ನಾವೆಲ್ಲ ಒಂದು ಗಿಡ ಹಾಕೋಕ್ಕಾರೆ ಭಾರಿ ಸೂಕ್ಷ್ಮ ಮೇಲೆ ತಂತಿ ಇಟ್ಕೊಂಡು ದಯ ಮಾಡ್ಕೊಂಡು ಅದೇ ದಾಯಕ್ಕೆ ನಾವು ಗಿಡ ಕುಂದಿರ್ತೀವಿ ಸರ್. ಹೆಂಗೆ ಈಗ ಕರ್ನಾಟಕದಲ್ಲಿ ಎಲ್ಲಿ ಕೇಳಿದ್ರು ಮಾಡ್ಕೊಡ್ತೀರಾ ಹೆಂಗೆ? ಸರ್ ಕರ್ನಾಟಕದಲ್ಲಿ ಯಾವ ಮೂಲೆ ಕರೆದ್ರೂ ಬಂದು ಮಾಡ್ಕೊಡ್ತೀವಿ ಸರ್. ಈಗ ಕಲ್ತಿರೋ ಕೆಲಸ ಅಲ್ಲ ಸರ್, ನಾವೆಲ್ಲ ಹೋದ್ರೂ ಮಾಡಿ ಬಂದ್ಬಿಡ್ತೀವಿ ಸರ್. ಈಗ ಹುಬ್ಳಿ ಹೋಗ್ತೀವಿ, ಮೈಸೂರಿಗೆ ಹೋಗ್ತೀವಿ, ರಾಮನಗರ ಹೋಗ್ತೀವಿ, ಬೆಂಗಳೂರು ಆದ್ರೆ ಎಲ್ಲರೂ ಬಂದು ಕೆಲಸ ಮಾಡ್ಕೊಡ್ತೀವಿ ಸರ್. ಫೋನ್ ಮಾಡಿದ್ರೆ ಸಾಕು ಬಂದು ಅಟೆಂಡ್ ಮಾಡ್ತೀವಿ ಸರ್ ನಾವು. ಇಲ್ಲಿವರೆಗೂ ಎಷ್ಟು ಎಕರೆ ಮಾಡಿದ್ದೀರಾ ನೀವು? ಸರ್ ಒಂದು 800ರಿಂದ 1000 ಎಕರೆ ಡ್ರಿಪ್ ಮಾಡಿದ್ದೀವಿ ಸರ್ ನಾವು. ಓಕೆ ಓಕೆ. ಈಗ ರೈತರು ಕಾಲ್ ಮಾಡಿದ ಗುಟ್ಲೇನೆ ಹೋಗಿ ನಾವು ಲ್ಯಾಂಡ್ ನೋಡಿಬಿಟ್ಟು ಮಾತಾಡಿ ಅವ್ರ ತಾಗೆ ನಮ್ಮ ರೇಟ್ ಹೊಂದಾಣಿಕೆ ಆದಮೇಲೆ ಅವ್ರ ತ ಮಾತಾಡಿ ಇವೆಲ್ಲಪ್ಪ ನೀನೇ ಮೆಟ್ರೋಸ್ ಕಾಂಟ್ರಾಕ್ಟ್ ಇದೆ ಅಂದರೆ ನಾವು ಮೆಟ್ರೋಸ್ ಕಾಂಟ್ರಾಕ್ಟ್ ಇದ್ದೀನಿ, ಮೆಟ್ರೋಸ್ ತಂದು ಕೊಡ್ತೀನಿ ಮಾಡ್ತೀನಿ ಅಂದರೆ ಮಾಡ್ಕೊಡ್ತೀನಿ ಸರ್. ಅವು ಯಾವ ಟೈಮಿಗೆ ಅದೇ ಮೂಲೆಗಿದ್ರು ನಮ್ಗೆ ಕಾಲ್ ಮಾಡಿದ್ರು ಹೋಗಿ ನಾವು ಅಟೆಂಡ್ ಆಗಿಬಿಡ್ತೀವಿ ಸರ್ ರೈತರಿಗೆ. ಓಕೆ. ಕೊನೆಯದಾಗಿ ರೈತರಿಗೆ ಏನು ಹೇಳಕ್ಕೆ ಇಷ್ಟಪಡ್ತಾರೆ ಡ್ರಿಪ್ ಇರಿಗೇಷನ್ ಬಗ್ಗೆ? ಸರ್ ರೈತರಿಗೆ ಏನು ಹೇಳೋದು ಇಷ್ಟಪಡ್ತೀನಿ ಅಂದರೆ, ಈಗ 1 ಇಂಚು ನೀರಿದ್ರು 2 ಇಂಚ್ ನೀರಿದ್ರು ನಾವು ಡ್ರಿಪ್ ಮಾಡಿ ತೋಟ ಮಾಡ್ಕೊಡ್ತೀವಿ ಸರ್. 3 ಎಕರೆ ಆದರೂ 2 ಎಕರೆ ನಾವು ತೋಟ ಮಾಡ್ಕೊಡ್ತೀವಿ. ಯಾಕಂದರೆ ಈಗ ಕೆಲ್ಸಕ್ಕೆ ಹೋಗ್ತಾ ಇರ್ತಾರಂತ ಹೇಳ್ಕೊಳ್ರಿ, ಕೆಲ್ಸಕ್ಕೆ ಹೋದ್ರು ಬಂದು ಆಟೋ ಹಾಕೋಂಗಿಲ್ಲ, ಬಂದು ಆನ್ ಮಾಡ್ಕೊಂಡು ಹಂಗೆ ಹೋಗ್ಬೋದು ಸರ್ ಅವರು. ಓಕೆ ಸರ್, ಒಳ್ಳೆ ಇನ್ಫಾರ್ಮೇಷನ್ ತಿಳಿಸ್ಕೊಟ್ಟಿದ್ದು ಧನ್ಯವಾದ ಸರ್. ಸರ್.